ಅನ್ನಭಾಗ್ಯಕ್ಕೆ ಬಿಗ್ ಸರ್ಜರಿ, ಹೊಸ ಯೋಜನೆ. ಇನ್ಮೇಲೆ 5 ಕೆಜಿ ಅಕ್ಕಿ ಸಿಗಲ್ಲ, ಮತ್ತೇನು ಸಿಗತ್ತೆ? ಏನಿದು ಇಂದಿರಾ ಆಹಾರ ಕಿಟ್ ಯೋಜನೆ? ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಮೂರ್ತಿ ಸೊರಬ. ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹೊಸ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನೆ ಮಾತಾಗಿದ್ದು ಇಂದಿರಾ ಆಹಾರ ಕಿಟ್ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಆದ್ರೆ ಇದಕ್ಕಾಗಿ ಈಗ ಇರುವ ಅನ್ನಭಾಗ್ಯ ಯೋಜನೆಯನ್ನ ಸರ್ಕಾರ ಪರಿಷ್ಕರಿಸ್ತಾ ಇದೆ. ಚುನಾವಣೆ ವೇಳೆ ಘೋಷಿಸಿದಂತೆ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ನೀಡಲು ಒತ್ತಾಡುತ್ತಿರುವ ಸರ್ಕಾರ ಈಗ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಪರ್ಯಾಯ ಮಾರ್ಗವನ್ನ ಹುಡುಕ್ತಾ ಇದೆ. ಅದಕ್ಕೆ ಇಂದಿರಾ ಆಹಾರ ಕಿಟ್ ಅಂತ ಹೆಸರಿಟ್ಟು ಅರ್ಹ ಪಡಿತರರಿಗೆ ವಿತರಿಸಲು ಮುಂದಾಗಿದೆ. ಹೀಗಾಗಿ ಪ್ರತಿ ತಿಂಗಳು ಇನ್ನು ಪಡಿತರದ ಜೊತೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳಾದ ಸಕ್ಕರೆ, ತೊಗರಿಬೇಳೆ, ಗೋಧಿ ಮತ್ತಿತರ ದಿನ ಬಳಕೆಯ ಆಹಾರ ಪದಾರ್ಥಗಳು ಲಭ್ಯವಾಗಲಿವೆ. ಈ ಯೋಜನೆಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆಯುವುದೊಂದೇ ಬಾಕಿ ಇದ್ದು ಶೀಘ್ರವೇ ಜನಸಾಮಾನ್ಯರಿಗೆ ಇಂದಿರಾ ಆಹಾರ ಕಿಟ್ ಲಭ್ಯವಾಗಲಿದೆ. ಈ ಹಿನ್ನೆಲೆಯಲ್ಲಿ ಏನಿದು ಇಂದಿರಾ ಆಹಾರ ಕಿಟ್, ಅದರಲ್ಲಿ ಏನೆಲ್ಲ ಇರಲಿದೆ, ಯಾರೆಲ್ಲ ಇಂದಿರಾ ಆಹಾರ ಕಿಟ್ ಪಡೆಯಲು ಅರ್ಹರು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಅನ್ನಭಾಗ್ಯ ಯೋಜನೆಗೆ ಸರ್ಕಾರ ಮುಂದಾಗಿದ್ದು ಇದರಲ್ಲಿ ಇಂದಿರಾ ಆಹಾರ ಕಿಟ್ ಅನ್ನ ನೀಡಲು ಮುಂದಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀಡ್ತಾ ಇದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಕೇಂದ್ರ ಸರ್ಕಾರವು ಒದಗಿಸುವ 5 ಕೆಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನ ಸೇರಿಸಿ ಒಟ್ಟು 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀಡ್ತಾ ಇದೆ. ಈ ಮುನ್ನ ಅಕ್ಕಿಯ ಅಭಾವ ಇದ್ದ ಕಾರಣಕ್ಕೆ ಫಲಾನುಭವಿಗಳ ಖಾತೆಗೆ 175 ರೂಪಾಯಿಗಳನ್ನ ಜಮಾ ಮಾಡಲಾಗ್ತಾ ಇತ್ತು. ಬಳಿಕ ಅಕ್ಕಿಯ ದರ ಇಳಿಕೆ ಆದ ಹಿನ್ನೆಲೆಯಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಹಣದ ಬದಲಾಗಿ ಉಚಿತ ಅಕ್ಕಿಯನ್ನ ನೀಡಲಾಗ್ತಾ ಇದೆ. ಆದ್ರೆ ಈಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನ ಒಳಗೊಂಡ ಇಂದಿರಾ ಆಹಾರ ಕಿಟ್ ಗಳನ್ನ ನೀಡಲು ಸರ್ಕಾರ ಉದ್ದೇಶಿಸಿದೆ. ಇಂದಿರಾ ಆಹಾರ ಕಿಟ್ ಯೋಜನೆ ಉದ್ದೇಶವೇನು? ಕಾಳಸಂತೆ ಮಾರಾಟಕ್ಕೆ ಬ್ರೇಕಾ? ವೆಚ್ಚ ಕಡಿತದ ಪ್ಲಾನ? ಉಚಿತ ಅಕ್ಕಿ ದುರುಪಯೋಗ ಆಗುತ್ತಿರುವುದನ್ನ ತಡೆಯಲು ಪೌಷ್ಟಿಕಾಂಶಯುಕ್ತ ಆಹಾರ ಕಿಟ್ ವಿತರಿಸುವ ಯೋಜನೆ ಇದಾಗಿದ್ದು ಜುಲೈ 2ರಂದು ನಿಗದಿಯಾಗಿರುವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕರಿಸಲಾಗುವುದು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಅನ್ನಭಾಗ್ಯ ಯೋಜನೆಯು ಪ್ರಸ್ತುತ ಪ್ರತಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನ ನೀಡ್ತಾ ಇದೆ. ಕೇಂದ್ರ ಸರ್ಕಾರವು ಒದಗಿಸುವ 5 ಕೆಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರವು ನೀಡುವ ಇನ್ನು 5 ಕೆಜಿ ಅಕ್ಕಿಯನ್ನ ಸೇರಿಸಿ 2 ಉಚಿತವಾಗಿ ನೀಡಲಾಗ್ತಾ ಇದೆ. ಆದಾಗ್ಯೂ ಇತ್ತೀಚಿನ ಮೌಲ್ಯಮಾಪನಗಳು ಕೆಲವು ಕುಟುಂಬಗಳು ತಾವು ನಿಜವಾಗಿ ಸೇವಿಸುವುದಕ್ಕಿಂತ ಹೆಚ್ಚು ಅಕ್ಕಿಯನ್ನ ಪಡೆಯುತ್ತಿವೆ ಅಂತ ಬಹಿರಂಗಪಡಿಸ್ತಾ ಇವೆ. ಇದು ಹೆಚ್ಚುವರಿ ದಾಸ್ತಾನು ಅಕ್ರಮವಾಗಿ ವ್ಯಾಪಾರವಾಗಲು ಕಾರಣವಾಗ್ತಾ ಇದೆ. ಬಿಪಿಎಲ್ ಕುಟುಂಬಗಳಿಗೆ ಪೌಷ್ಟಿಕಾಂಶ ಭರಿತ ಅಗತ್ಯ ವಸ್ತುಗಳನ್ನ ಒದಗಿಸುವುದು ಮತ್ತು ಹೆಚ್ಚುವರಿ ಅಕ್ಕಿಯ ದುರುಪಯೋಗದ ಬಗ್ಗೆ ಕಾಳಜಿಗಳನ್ನ ಪರಿಹರಿಸುವುದು ಇದರ ಉದ್ದೇಶವಾಗಿದೆ. ಜೊತೆಗೆ ಕೇವಲ ಅಕ್ಕಿ ಒಂದೇ ನೀಡುತ್ತಿರುವುದರಿಂದ ಬಡವರಿಗೆ ಇತರ ಆಹಾರ ಪದಾರ್ಥಗಳನ್ನ ಅಂಗಡಿಗಳಿಂದ ಹೆಚ್ಚಿನ ದುಡ್ಡು ಕೊಟ್ಟು ಖರೀದಿಸಬೇಕಾದ ಅನಿವಾರ್ಯತೆ ಇದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ವಿತರಿಸುತ್ತಿರುವ ಹೆಚ್ಚುವರಿ ಅಕ್ಕಿ ಕಾಳಸಂತೆಯಲ್ಲೇ ಮಾರಾಟ ಮಾಡುವುದನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ಇಂದಿರಾ ಆಹಾರ ಕಿಟ್ ಹೇಗೆ, ಯಾವಾಗ ಜಾರಿ? 1.28 ಕೋಟಿ ಬಿಪಿಎಲ್ ಕುಟುಂಬಗಳಿಗೆ ಕಿಟ್. ರಾಜ್ಯದಲ್ಲಿ ಸುಮಾರು 1.2 ಕೋಟಿ ಬಿಪಿಎಲ್ ಫಲಾನುಭವಿ ಕುಟುಂಬಗಳು ಇವೆ. ಪ್ರತಿ ಇಂದಿರಾ ಆಹಾರ ಕಿಟ್ಗೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಸುಮಾರು 400 ರೂಪಾಯಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ. ಇದು ಪ್ರಸ್ತುತ ಅಕ್ಕಿ ವಿತರಣಾ ಮಾದರಿಗೆ ಹೋಲಿಸಿದರೆ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ 770 ಕೋಟಿ ರೂಪಾಯಿಗಳ ಉಳಿತಾಯಕ್ಕೆ ಕಾರಣವಾಗಬಹುದು. ಪ್ರತಿಯೊಬ್ಬರಿಗೂ ತಲಾ 5 ಕೆಜಿ ಅಕ್ಕಿ ಬದಲು ಪ್ರತಿ ಕುಟುಂಬಕ್ಕೆ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ವಿತರಿಸುವ ನಿರೀಕ್ಷೆ ಇದೆ. ಈ ಯೋಜನೆಯನ್ನ ಮೊದಲು ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಪೈಲಟ್ ಯೋಜನೆಯಾಗಿ ಜಾರಿಗೆ ತರುವ ಸಾಧ್ಯತೆ ಇದೆ. ಮೌಲ್ಯಮಾಪನದ ನಂತರ ರಾಜ್ಯಾದ್ಯಂತ ಹಂತ ಹಂತವಾಗಿ ವಿತರಿಸಲಾಗ್ತಾ ಹೋಗುತ್ತೆ. ಅಸ್ತಿತ್ವದಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಧಾರ್ ಸಂಬಂಧಿತ ಪಡಿತರ ಚೀಟಿಗಳ ಮೂಲಕ ಕಿಟ್ ಗಳನ್ನ ವಿತರಿಸುವ ನಿರೀಕ್ಷೆ ಇದೆ.
ಈ ಪ್ರಸ್ತಾವನೆಯನ್ನ ಜುಲೈ 2025ರ ಆರಂಭದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುವ ನಿರೀಕ್ಷೆ ಇದ್ದು ಆಗಸ್ಟ್ನಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ. ಇಂದಿರಾ ಆಹಾರ ಕಿಟ್ನಲ್ಲಿ ಏನೇನು ಇರುತ್ತೆ? ಆಹಾರ ಪದಾರ್ಥಗಳು ಎಷ್ಟೆಷ್ಟು ಇರುತ್ತವೆ? ಇನ್ನು ಪ್ರಸ್ತಾವಿತ ಇಂದಿರಾ ಕಿಟ್ನಲ್ಲಿ ಏನೆಲ್ಲ ಇರಲಿದೆ ಎಂಬುದನ್ನು ಗಮನಿಸಿದ್ರೆ ಗೋಧಿ, ಸಕ್ಕರೆ, ಉಪ್ಪು, ತೊಗರಿಬೇಳೆ, ಅಡುಗೆ ಎಣ್ಣೆ, ಚಹಾ ಪುಡಿ, ಕಾಫಿ ಪುಡಿ ನೀಡಲು ಉದ್ದೇಶಿಸಲಾಗಿದೆ. ಇಂದಿರಾ ಆಹಾರ ಕಿಟ್ನಲ್ಲಿ 2 ಕೆಜಿ ಗೋಧಿ, 1 ಕೆಜಿ ತೊಗರಿಬೇಳೆ, 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 100 ಗ್ರಾಂ ಚಹಾ ಪುಡಿ, 50 ಗ್ರಾಂ ಕಾಫಿ ಪುಡಿಯನ್ನ ನೀಡ್ತಾ ಇದೆ. ಇದೆಲ್ಲ 5 ಕೆಜಿ ಅಕ್ಕಿಯ ಬದಲಾಗಿ ಸರ್ಕಾರ ಪ್ರತಿ ಕುಟುಂಬಗಳಿಗೆ ನೀಡಲು ಮುಂದಾಗಿದೆ. ತಲಾ 5 ಕೆಜಿಯ ಬದಲಾಗಿ ಕುಟುಂಬಕ್ಕೆ 1 ಇಂದಿರಾ ಕಿಟ್ ಅನ್ನ ನೀಡುವ ನಿರೀಕ್ಷೆ ಇದೆ. ಉಚಿತ ಅಕ್ಕಿಯ ಬದಲು ಇಂದಿರಾ ಕಿಟ್ ಯಾಕೆ? ಇಂದಿರಾ ಕಿಟ್ ವಿತರಣೆಯಿಂದ ಸರ್ಕಾರಕ್ಕೆ ಲಾಭ. ಉಚಿತ ಅಕ್ಕಿಯ ಬದಲು ಇಂದಿರಾ ಕಿಟ್ ನೀಡುತ್ತಿರುವುದೇಕೆ ಎಂಬುದನ್ನು ಗಮನಿಸಿದರೆ ಸದ್ಯದ ಲೆಕ್ಕಾಚಾರ ಪ್ರಕಾರ ಪ್ರತಿ ಕಿಲೋ ಅಕ್ಕಿಗೆ ಸಾಗಣೆ ವೆಚ್ಚ ಸೇರಿ 30 ರೂಪಾಯಿ ವೆಚ್ಚ ತಗುಲ್ತಾ ಇದೆ. ಅಕ್ಕಿ ವಿತರಿಸುವುದಕ್ಕಾಗಿ ಪ್ರತಿ ತಿಂಗಳು 573 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ ಒಟ್ಟು 6,876 ರೂಪಾಯಿ ಕೋಟಿ ವೆಚ್ಚವಾಗ್ತಾ ಇದೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯಲ್ಲಿ 90%ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಹೆಚ್ಚುವರಿ ಅಕ್ಕಿ ಅಥವಾ ನೇರ ನಗದು ವರ್ಗಾವಣೆಯ ಬದಲು ಬೇಳೆಕಾಳುಗಳು, ಎಣ್ಣೆ, ಸಕ್ಕರೆ ಇತ್ಯಾದಿಗಳನ್ನ ಒಳಗೊಂಡಿರುವ ಪೌಷ್ಟಿಕಾಂಶಯುಕ್ತ ಆಹಾರ ಸಾಮಗ್ರಿಗಳನ್ನ ಪಡೆಯಲು ಒಲವು ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕೆ ಹೆಚ್ಚುವರಿ ಅಕ್ಕಿಯ ಬದಲು ಕಿಟ್ ನೀಡುವ ಯೋಜನೆ ರೂಪಿಸಲಾಗಿದೆ ಅಂತ ಆಹಾರ ಇಲಾಖೆಯ ಮೂಲಗಳು ತಿಳಿಸಿವೆ. ರಾಜ್ಯದಲ್ಲಿ 1.28 ಕೋಟಿ ಫಲಾನುಭವಿ ಬಿಪಿಎಲ್ ಕುಟುಂಬಗಳಿವೆ. ಪ್ರತಿ ಕುಟುಂಬದಲ್ಲಿ ಸರಾಸರಿ 3.5 ಫಲಾನುಭವಿಗಳು ಇರಬಹುದು ಅಂತ ಅಂದಾಜಿಸಲಾಗಿದೆ. ಇಂದಿರಾ ಕಿಟ್ ನೀಡುವುದರಿಂದ ಪ್ರತಿ ಕುಟುಂಬಕ್ಕೆ ಪ್ರಸ್ತುತ ಮಾರುಕಟ್ಟೆ ದರದಂತೆ ಪ್ರತಿ ತಿಂಗಳಿಗೆ ಅಂದಾಜು 400 ರೂಪಾಯಿ ವೆಚ್ಚವಾಗಲಿದೆ. ಪ್ರಸ್ತುತ ದರದಲ್ಲಿ ಪ್ರತಿ ಕೆಜಿಗೆ ಅಕ್ಕಿಗೆ 30 ರೂಪಾಯಿಗಳ ಅಂದಾಜಿನಂತೆ 5 ಕೆಜಿ ಅಕ್ಕಿಯ ಬದಲು ಹಣವನ್ನ ನೀಡಲು ಅಥವಾ ಅಕ್ಕಿಯನ್ನೇ ನೀಡಲು ಸರ್ಕಾರ ಪ್ರತಿ ಕುಟುಂಬಕ್ಕೆ ಸರಾಸರಿ 500ಕ್ಕೂ ಹೆಚ್ಚು ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ. ಈಗ ಸದ್ಯ ಈ ಯೋಜನೆಗೆ ತಿಂಗಳಿಗೆ 573 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ. ಇಂದಿರಾ ಫುಡ್ ಕಿಟ್ ಅನ್ನ ನೀಡಲು ಮುಂದಾದ್ರೆ ಈ ಮೊತ್ತ 512 ಕೋಟಿ ರೂಪಾಯಿಗೆ ಇಳಿಯಲಿದೆ ಅಂತ ಅಂದಾಜಿಸಲಾಗಿದೆ. ಅಂದ್ರೆ ವರ್ಷಕ್ಕೆ ಒಟ್ಟು 6,144 ಕೋಟಿ ರೂಪಾಯಿ ಆಗಬಹುದು ಅಂತ ಲೆಕ್ಕ ಹಾಕಲಾಗಿದೆ. ಹೀಗೆ ಅಕ್ಕಿಗೆ ಬದಲಾಗಿ ಕಿಟ್ ವಿತರಿಸಿದರೆ ಪ್ರತಿ ತಿಂಗಳು 60 ಕೋಟಿ ರೂಪಾಯಿನಂತೆ ವಾರ್ಷಿಕ ಅಂದಾಜು 720 ಕೋಟಿ ರೂಪಾಯಿ ಉಳಿತಾಯ ಆಗಬಹುದು ಅಂತ ಇಲಾಖೆ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ಆದ್ದರಿಂದ ಇಂದಿರಾ ಫುಡ್ ಕಿಟ್ ಅನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ಇಂದಿರಾ ಆಹಾರ ಕಿಟ್ಗಳ ವಿತರಣೆ ಹೇಗೆ? ಇಂದಿರಾ ಅನ್ನಭಾಗ್ಯ ಬ್ರ್ಯಾಂಡ್ ಸೃಷ್ಟಿಗೆ ತಯಾರಿ. ಇನ್ನು ಇಂದಿರಾ ಆಹಾರ ಕಿಟ್ಗಳನ್ನ ಹೇಗೆ ವಿತರಣೆ ಮಾಡಲಾಗ್ತದೆ ಎಂಬುದನ್ನ ಗಮನಿಸಿದ್ರೆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಆಧಾರ್ ಲಿಂಕ್ ಆಗಿರುವ ಪಡಿತರ ಚೀಟಿಯ ಫಲಾನುಭವಿಯನ್ನ ದೃಢೀಕರಿಸಿಕೊಂಡು ಕಿಟ್ಗಳನ್ನ ವಿತರಿಸಲು ಉದ್ದೇಶಿಸಲಾಗಿದೆ. ರಾಜ್ಯ ಸರ್ಕಾರ ವಿತರಿಸುವುದರಿಂದ ಇಂದಿರಾ ಮತ್ತು ಅನ್ನಭಾಗ್ಯ ಅಡಿಯಲ್ಲಿ ಬ್ರ್ಯಾಂಡ್ ಮಾಡಬಹುದು ಅಂತ ಇಲಾಖೆ ಸಿದ್ಧಪಡಿಸಿರುವಂತಹ ಪ್ರಸ್ತಾವದಲ್ಲಿ ಉಲ್ಲೇಖಿಸಲಾಗಿದೆ. ಈ ಯೋಜನೆಯನ್ನ ಮೊದಲು ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ. ಬಳಿಕ ಯೋಜನೆಯ ಮೌಲ್ಯಮಾಪನ ನಡೆಸಿ ಹಂತ ಹಂತವಾಗಿ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು. ಕಿಟ್ಗೆ ಅಗತ್ಯವಾದ ವಸ್ತುಗಳನ್ನ ರಾಜ್ಯ ನಾಗರಿಕ ಸರಬರಾಜು ನಿಗಮದಿಂದ ಅಥವಾ ಗೊತ್ತುಪಡಿಸಿದ ಇತರ ಏಜೆನ್ಸಿಗಳ ಮೂಲಕ ಖರೀದಿಸಲು ಸರ್ಕಾರ ಮುಂದಾಗಿದೆ. ಯೋಜನೆಯ ಪರಿಣಾಮ ಮತ್ತು ಪಾರದರ್ಶಕತೆಯನ್ನ ಖಾತ್ರಿಪಡಿಸಿಕೊಳ್ಳಲು ಸ್ವತಂತ್ರ ಸಂಸ್ಥೆಯಿಂದ ತಪಾಸಣೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸಲು ಸರ್ಕಾರ ಚಿಂತನೆಯನ್ನ ನಡೆಸಿದ್ದು ಶೀಘ್ರದಲ್ಲೇ ಈ ಯೋಜನೆ ರಾಜ್ಯದಲ್ಲಿ ಜಾರಿಯಾಗಲಿದೆ. ಒಟ್ಟಾರೆಯಾಗಿ ಇದೇ ಇಂದಿರಾ ಆಹಾರ ಕಿಟ್ ಯೋಜನೆಯ ಸಂಪೂರ್ಣ ಚಿತ್ರಣ. ಉಚಿತ ಅಕ್ಕಿಯ ದುರ್ಬಳಕೆಗೆ ಕಡಿವಾಣ ಹಾಕುವುದು ಒಂದು ಕಡೆಯಾದ್ರೆ ಬಿಪಿಎಲ್ ಕುಟುಂಬಗಳಿಗೆ ಬರೀ ಅಕ್ಕಿಯ ಬದಲು ಬೇಳೆ, ಎಣ್ಣೆ, ಸಕ್ಕರೆಯಂತಹ ಸಮತೋಲಿತ ಹಾಗೂ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ತಲುಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಈ ಯೋಜನೆಯು ಸರ್ಕಾರದ ಬೊಕ್ಕಸದ ಮೇಲಿನ ಭಾರವನ್ನು ಕೂಡ ಕಡಿಮೆ ಮಾಡಲಿದೆ ಎನ್ನಲಾಗಿದೆ. ಸದ್ಯದಲ್ಲೇ ನಡೆಯಲಿರುವ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದ್ದು ಸರ್ಕಾರದ ಒಪ್ಪಿಗೆ ಸಿಕ್ಕರೆ ಶೀಘ್ರದಲ್ಲೇ ಕೋಟ್ಯಾಂತರ ಬಡ ಕುಟುಂಬಗಳ ಮನೆಗೆ ಇಂದಿರಾ ಆಹಾರ ಕಿಟ್ ತಲುಪಿ ಅನ್ನಭಾಗ್ಯ ಯೋಜನೆಯ ಸ್ವರೂಪವನ್ನೇ ಬದಲಿಸಲಿದೆ. ಇದಿಷ್ಟು ಇವತ್ತಿನ ವಿಷಯ.